ಲಿಂಕ್ ಇದೆ, ಅದನ್ನು ಹೋಗಿ ನೋಡಿದರೆ ನಿಮ್ಮ ಸೋಷಿಯಲ್ ಸೈನ್ಸ್ಗೆ ಅಬೌವ್ 70 ಆಗ್ತಕ್ಕಂಥ ಡೆಫಿನೆಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳ ವಿಡಿಯೋಗಳನ್ನು ನೀವು ನೋಡ್ಬೋದು. ಇನ್ನೂ ಕಾಲ ಮಿಂಚಿಲ್ಲ, ಹೋಗಿ ಚೆನ್ನಾಗಿ ಪ್ರಶ್ನೆಗಳನ್ನು ನೋಡಿಕೊಂಡು ಅಭ್ಯಾಸ ಮಾಡಿ ಉತ್ತಮ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಸೊ ಇವತ್ತು ಕೂಡ ಸೆಕೆಂಡ್ ಪಾರ್ಟಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಮತ್ತು ಆನ್ಸರ್ಸ್ಗಳನ್ನು ನೋಡೋಣ. ಇದರದ್ದು ಇನ್ನೊಂದು ಪಾರ್ಟಲ್ಲಿ ತೊಗೊಂಡು ಬರ್ತೀನಿ. ಸೊ ಫಸ್ಟ್ ಇತ್ತು, ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಕೆಲವು ಸಾರಿ ನಿಮಗೆ ಹತ್ತಿ ಬಟ್ಟೆ ಕೈಗಾರಿಕೆ, ಕಾಗದ ಕೈಗಾರಿಕೆ ಹೀಗೂ ಕೊಡ್ತಾರೆ. ಸೊ ಎಲ್ಲ ಒಟ್ಟಾರೆ ಸ್ಥಾನೀಕರಣದ ಅಂಶಗಳು ಅಂತಂದರೆ ನೀರು, ಬಂಡವಾಳ, ಮಾರುಕಟ್ಟೆ, ಸೂಕ್ತ ವಾಯುಗುಣ, ಸಾರಿಗೆ ಸಂಪರ್ಕ, ಕಾರ್ಮಿಕರ ಲಭ್ಯತೆ. ಸೊ ಈ ಅಂಶಗಳನ್ನು ನೀವು ಖಂಡಿತವಾಗಿ ಬರೀರಿ, ನಿಮಗೆ ಅಂಕಗಳನ್ನು ಕೊಡ್ತಾರೆ. ಸೊ ಇನ್ನೊಂದು ಮುಂದಿನ ಪ್ರಶ್ನೆ ಇದೆ, ಭಾರತದಲ್ಲಿರುವ ಪ್ರಮುಖ ಬಂದರುಗಳು ಯಾವುವು? ಸೊ ಸಾರಿಗೆ ಮತ್ತು ಸಂಪರ್ಕ ಪಾಠದಲ್ಲಿದೆ. ಸೊ ವಿಶೇಷವಾಗಿ ಭಾರತದಲ್ಲಿರ್ತಕ್ಕಂಥ ಮುಖ್ಯ ಬಂದರುಗಳಲ್ಲಿ ಕಾಂಡ್ಲಾ, ಮುಂಬೈ, ಮರ್ಮಗೋವಾ, ಕೊಚ್ಚಿ, ತುತುಕುಡಿ, ಚೆನ್ನೈ, ಕೋಲ್ಕತ್ತಾ, ವಿಶಾಖಪಟ್ಟಣಂ, ಪಾರಾದೀಪ ಇವು ಮೋಸ್ಟ್ ಇದ್ದಾವೆ. ನಕ್ಷೆಯಲ್ಲಿ ಸಹಿತ ಗುರುತಿಸಲಿಕ್ಕೆ ಇವುಗಳನ್ನು ಕೇಳ್ತಾರೆ. ಸೊ ಮುಂದಿನ ಪ್ರಶ್ನೆ ಬಂತು, ನೈಸರ್ಗಿಕ ವಿಕೋಪಗಳ ಪರಿಣಾಮಗಳು ಏನು? ಇಲ್ಲಿ ಪರಿಣಾಮಗಳು ಅಂತಂದರೆ ಸೊ ನೈಸರ್ಗಿಕ ವಿಕೋಪಗಳಲ್ಲಿ ಅದು ಕಡಲ ಕೊರೆತ, ಚಂಡಮಾರುತ, ಭೂಕಂಪ, ಓಕೆ ಅಲ್ಲೆಲ್ಲ ಇದನ್ನೇ ಬರೀರಿ. ಯಾಕಂದರೆ ಜೀವ ಮತ್ತು ಆಸ್ತಿಗಳಿಗೆ ಹಾನಿ, ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ, ವಿದ್ಯುತ್ ಸಂಪರ್ಕ ಕಡಿತ, ಬೆಳೆಗಳ ನಾಶ, ಓಕೆ ಸಸ್ಯ ಮತ್ತು ಪ್ರಾಣಿ ಸಂಕುಲಕ್ಕೆ ಹಾನಿ, ಮೂಲ ಸೌಲಭ್ಯಗಳ ವ್ಯತ್ಯಯ, ರೋಗ ಹರಡುವಿಕೆ. ಸೊ ಇವುಗಳನ್ನೇ ಪರಿಣಾಮಗಳು ಅಂತಂದರೆ ಇದನ್ನೇ ಬರೀರಿ. ಸೊ ಖಂಡಿತ ಅಂಕಗಳನ್ನು ಕೊಡ್ತಾರೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಅಸ್ಪೃಶ್ಯತಾ ನಿವಾರಣೆಗಾಗಿರ್ತಕ್ಕಂಥ ಸಂವಿಧಾನಾತ್ಮಕ ಅಥವಾ ಶಾಸನಾತ್ಮಕ ಕ್ರಮಗಳು ಅಂತ ಕ್ವಶನ್ ಕೇಳ್ತಾರೆ. ಇನ್ನೊಂದು ಅಸ್ಪೃಶ್ಯತೆ ಸಾಮಾಜಿಕ ಪಿಡುಗು ಅಂತಲೂ ಕೂಡ ಕ್ವಶನ್ಸ್ ಇದೆ, ಅದನ್ನು ಕೂಡ ನೋಡ್ಕೊಂಡು ಹೋಗಿ. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಎಸ್, ನಿರುದ್ಯೋಗಕ್ಕೆ ಕಾರಣಗಳು ಯಾವುವು? ಹಾಗಾದರೆ ನಿರುದ್ಯೋಗ ಅರ್ಥ, ವಿಧ, ಕಾರಣ, ಪರಿಣಾಮ. ಓಕೆ, ಇಲ್ಲಿ ನಾವು ನಿರುದ್ಯೋಗದ ಕಾರಣ ಮತ್ತು ಪರಿಣಾಮಗಳನ್ನು ಕೊಟ್ಟಿದ್ದೀವಿ, ಅರ್ಥ ಮತ್ತು ವಿಧಗಳನ್ನು ನೋಡ್ಕೊಂಡು ಹೋಗಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಲ್ಲಿಂದ ಕ್ವಶನ್ಸ್ಗಳು ಬಂದೇ ಬರ್ತಾವೆ. ಮುಂದಿನ ಪ್ರಶ್ನೆಗಳಿತ್ತು, ಪ್ರಮುಖ ಪರಿಸರ ಚಳುವಳಿಗಳು ಯಾವುವು? ಎಸ್, ಇಲ್ಲಿ ಕೆಲವೊಂದಿಷ್ಟು ಪರಿಸರ ಚಳುವಳಿಗಳು ನಡೀತಾವ. ಈ ಚಿಪ್ಕೋ ಚಳುವಳಿ, ಸುಂದರ್ಲಾಲ್ ಬಹುಗುಣ್, ಅಪಿಕೋ ಚಳುವಳಿಯ ನಾಯಕರ್ಯಾರು, ನರ್ಮದಾ ಬಚಾವೋ ಆಂದೋಲನ, ಕೈಗಾ ಅಣು ವಿದ್ಯುತ್ ಸ್ಥಾವರ. ಅವರು ಯಾರು ಮಾಡಿದ್ರು, ಯಾವಾಗ, ಏಕೆ, ಇದನ್ನು ಸ್ವಲ್ಪ ನೋಡ್ಕೊಂಡೋಗಿ ಖಂಡಿತವಾಗಿನೂ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಮಹಿಳಾ ಸ್ವಸಹಾಯ ಸಂಘಗಳ ಪ್ರಾಮುಖ್ಯತೆ, ವಿಶೇಷವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಸೊ ಮಹಿಳೆಯರ ಸ್ವಸಹಾಯ ಸಂಘ, ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತಾರಲ್ಲ, ಸೊ ಅದರ ಮುಖ್ಯವಾಗಿರ್ತಕ್ಕಂಥ ಪ್ರಾಮುಖ್ಯತೆ ಏನಿದೆ ಅನ್ನೋದನ್ನು ಸಹಿತ ನಿಮಗೆ ಕ್ವಶನ್ಸ್ಗಳು ಬರಬಹುದು. ಇನ್ನು ಮತ್ತೆ ಮುಂದಿನ ಪ್ರಶ್ನೆಗಳನ್ನು ನೋಡೋದಾದರೆ ವಿದ್ಯಾರ್ಥಿಗಳೇ, ಎಸ್, ರಸ್ತೆ ಸಾರಿಗೆಯ ಮಹತ್ವವನ್ನು ಕೇಳ್ತಾರೆ. ಇಲ್ಲಿ ಸಾರಿಗೆ ಮತ್ತು ಸಂಪರ್ಕ ಎರಡನ್ನೂ ಕೂಡ ನಿಮಗೆ ಇಂಪಾರ್ಟೆನ್ಸ್ ಇದಾವೆ. ಓಕೆ, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಕರೀತಾರೆ. ಸೊ ಅದನ್ನು ನೋಡ್ಕೊಂಡೋಗಿ ಖಂಡಿತವಾಗಿ ಇಲ್ಲಿಂದ ಬೆನಿಫಿಟ್ ಆಗ್ತದೆ. ಪ್ರಮುಖ ವಿಮಾನ ನಿಲ್ದಾಣಗಳು, ಎಸ್, ಯಾವ ಯಾವ ವಿಮಾನ ನಿಲ್ದಾಣಕ್ಕೆ ಯಾವ ಹೆಸರುಗಳಿದ್ದಾವೆ ಅದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಮತ್ತು ಇವುಗಳನ್ನು ನಕ್ಷೆಗಳಲ್ಲಿ ಸಹಿತ ಗುರುತಿಸಲಿಕ್ಕೆ ಕೇಳ್ತಾರೆ. ಇದನ್ನೇ ಅವರು ರೇಡಿಯೋ ಪಾಠದಲ್ಲಿನೂ ಕೂಡ ಹೇಳಿದ್ದಾರೆ. ಮುಂದೆ, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ನಿವಾರಿಸಲು ನಿಮ್ಮ ಸಲಹೆಗಳು ಏನು? ಎಸ್, ಇದು ಅಪ್ಲೈ ಕ್ವಶನ್ದಲ್ಲಿ ಕೇಳ್ತಾರೆ. ಅಂದ್ರೆ ನೀವು ಹೆಂಗೆ ಅದನ್ನು ನಿವಾರಣೆಗೆ ಕ್ರಮ ತಗೊಳ್ತೀರಿ? ಇಲ್ಲಿ ಕೇಳಿದ್ದಾರೆ, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಸ್ಪಷ್ಟೀಕರಿಸಿ. ಸೊ ನೋಡಿ, ಇಲ್ಲಿ ಬಹಳಷ್ಟು ಮ್ಯಾಕ್ಸಿಮಮ್ ಕ್ವಶನ್ಸ್ಗಳನ್ನು ನಾಳೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರ್ತಾವೆ. ಚೆನ್ನಾಗಿ ಇದನ್ನು ನೋಡ್ಕೊಂಡು ಅಭ್ಯಾಸ ಮಾಡ್ಕೊಂಡು ಹೋಗಿ, ಡೆಫಿನೆಟ್ ಆಗಿ ನಿಮಗೆ ಅಂಕಗಳು ಬಂದೇ ಬರ್ತಾವೆ. ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳು ಯಾವುವು? ಎಸ್, ಹಾಗಾದರೆ ನಿರುದ್ಯೋಗ ಕಡಿಮೆ ಮಾಡಬೇಕಾದ್ರೆ ಏನೆಲ್ಲ ಪರಿಹಾರ ಕ್ರಮಗಳನ್ನು ಮಾಡಬೇಕು? ಅಸಂಘಟಿತ ಕೆಲಸಗಾರರು ಇವತ್ತು ಎದುರಿಸ್ತಕ್ಕಂಥ ಸಮಸ್ಯೆಗಳು ಯಾವುವು ಅಂತ ಕರೀತಾರೆ. ಓಕೆ, ಸಂಘಟಿತ ಮತ್ತು ಅಸಂಘಟಿತ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಅದ, ಅಲ್ಲಿಂದನೂ ಕೂಡ ಕ್ವಶನ್ಸ್ಗಳು ಬರ್ತಾವೆ. ಇನ್ನು ಬಾಲಕಾರ್ಮಿಕ ಪದ್ಧತಿಗೆ ಸಮಸ್ಯೆಗೆ ಕಾರಣಗಳು ಮತ್ತು ಬಾಲ್ಯ ವಿವಾಹದ ಪರಿಣಾಮಗಳು. ಸೊ ವಿಶೇಷವಾಗಿ ಬಾಲಕಾರ್ಮಿಕ ಮತ್ತು ಬಾಲ್ಯ ವಿವಾಹದ ಸೇಮೇ ಬರ್ತದೆ. ಯಾಕಂದರೆ ಚಿಕ್ಕ ಮಕ್ಕಳಲ್ಲಿ ಇರ್ತದೆ, ದೌರ್ಜನ್ಯ ಆಗ್ತದೆ, ಮಕ್ಕಳ ಹಕ್ಕುಗಳ ಉಲ್ಲಂಘನೆಗಳಾಗ್ತವೆ, ಅಪೌಷ್ಟಿಕತೆ ಆಗ್ತದೆ, ರಕ್ತಹೀನತೆ, ಅನಾರೋಗ್ಯ. ಸೊ ಇವುಗಳನ್ನು ಜನರಲ್ ಆಗಿ ನೀವು ಬರಿಬೋದು. ಸೊ ಈ ಕಡೆ ಬಾಲಕಾರ್ಮಿಕ ಕೂಡ, ಯಾಕೆಂದರೆ ಅಲ್ಲಿ ಸಾಮಾಜಿಕ ಪಿಡುಗುಗಳಲ್ಲಿ ಬಾಲಕಾರ್ಮಿಕತೆ, ಬಾಲ್ಯ ವಿವಾಹ, ವರದಕ್ಷಿಣೆ ಇವು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇಲ್ಲಿಂದ ಕ್ವಶನ್ಸ್ಗಳು ಬಂದೇ ಬರ್ತವೆ. ಇನ್ನು ಮುಂದಿನ ಪೇಜ್ಗೆ ಹೋಗೋಣ ವಿದ್ಯಾರ್ಥಿಗಳೇ. ಎಸ್, ಬ್ಯಾಂಕಿನ ಗುಣಲಕ್ಷಣಗಳು, ಬ್ಯಾಂಕಿನ ಕಾರ್ಯಗಳು. ಎಸ್, ಬ್ಯಾಂಕ್ ಯಾವ ಪದದಿಂದ ಬಂತು? ಬ್ಯಾಂಕ್ ಗ್ರಾಹಕರ ನಡುವಿನ ಸಂಬಂಧ, ಬ್ಯಾಂಕ್ನ ಖಾತೆಗಳು, ಅವುಗಳು ಕೂಡ ಮೋಸ್ಟ್ ಇದಾವೆ. ಬಟ್ ಇಲ್ಲಿ ಬ್ಯಾಂಕಿನ ಗುಣಲಕ್ಷಣಗಳನ್ನು ಕೇಳಿದ್ದಾರೆ. ಮತ್ತು ಅದ್ರ ಜೊತೆಗೆ ಅವರು ಏನು ಮಾಡಿದಾರಪ್ಪ ಅಂತಂದರೆ ಬ್ಯಾಂಕಿನಲ್ಲಿರ್ತಕ್ಕಂಥ ಕಾರ್ಯಗಳು ಏನೇನು ಮಾಡ್ತಾರೆ. ಎಸ್, ಬ್ಯಾಂಕ್ ಖಾತೆ ತೆರೆಯೋದ್ರಿಂದ ಆಗ್ತಕ್ಕಂಥ ಅನುಕೂಲಗಳು ಯಾವುವು? ಬ್ಯಾಂಕ್ಗಳಲ್ಲಿರುವ ವಿವಿಧ ಪ್ರಕಾರಗಳನ್ನು ತಿಳಿಸಿ. ಹಾಗಾದ್ರೆ ಜನ ಇವತ್ತು ಹೆಚ್ಚು ಉಳಿತಾಯ ಖಾತೆಯನ್ನು ತೆರೀತಾರೆ. ಯಾಕೆ ಅಂತಲೂ ಕೂಡ ನಿಮಗೆ ಲಾಸ್ಟ್ ಟೈಮ್ ಕ್ವಶನ್ ಕೇಳಿದರು. ಯಾಕಂದರೆ ಹಣ ಇದೆ, ಹಣದ ಸುರಕ್ಷತೆ ಇದೆ, ಓಕೆ, ಭದ್ರತೆ ಇದೆ. ಸೊ ಅದನ್ನು ಕೂಡ ಬರೀತಾರೆ. ಸೊ ಇಲ್ಲಿ ಯಾವ್ಯಾವ ಪ್ರಕಾರದ ಬ್ಯಾಂಕ್ಗಳಿದೆ ಅದನ್ನು ನೋಡ್ಕೊಂಡೋಗಿ.
ನೆಕ್ಸ್ಟ್ ಸ್ವ ಉದ್ಯೋಗ ಸ್ಥಾಪಿಸಲು ಯಾವ ಸಂಸ್ಥೆಗಳಿದಾವ ಅದನ್ನು ನೋಡ್ಕೊಂಡು ಹೋಗಿ. ಉದ್ಯಮಿಯ ಕಾರ್ಯಗಳು, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದಾವೆ. ಇನ್ನು ಇದು ಬತ್ತು ಭಾರತ ರಷ್ಯಾದ ನಡುವೆ ಉತ್ತಮ ಸಂಬಂಧ ಇದೆ. ಭಾರತ ಮತ್ತು ಅಮೆರಿಕ ನಡುವೆನೂ ಕೂಡ ಅವೆರಡೂ ಪ್ರಜಾಸತ್ತಾತ್ಮಕ ದೇಶ, ಪರಸ್ಪರ ಸೌಹಾರ್ದವನ್ನು ಬಯಸ್ತಕ್ಕಂಥ ದೇಶಗಳು ಭಾರತ ಮತ್ತು ಅಮೆರಿಕ. ಓಕೆನಾ. ಸೊ ಇದು ಮೋಸ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿತ್ತು. ಆಮೇಲೆ ನೆಕ್ಸ್ಟ್ ಮತ್ತೆ ಈ ಕಡೆ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಎಸ್ ಬ್ಯಾಂಕ್ ಖಾತೆಯನ್ನು ತೆರೀತಕ್ಕಂಥ ವಿಧಾನಗಳು ಯಾವ್ಯಾವ ಇದಾವೆ, ಯಾವ್ಯಾವ ಒಂದು ವಿಧಾನಗಳ ಮೂಲಕ ಬ್ಯಾಂಕ್ ಖಾತೆಗಳನ್ನು ತೆರಿತೀವಿ. ಇಂದು ಅಂಚೆ ಕಚೇರಿ ಬಹಳಷ್ಟು ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾರೆ. ಅಲ್ಲಿ ಯಾವೆಲ್ಲ ಒಂದು ಫೈನಾನ್ಷಿಯಲ್ ಆಗಿರ್ತಕ್ಕಂಥ ಫೆಸಿಲಿಟೀಸ್ ಇದಾವೆ. ಉದ್ಯಮಶೀಲತೆ ಗುಣಲಕ್ಷಣಗಳು ವೆರಿ ಇಂಪಾರ್ಟೆಂಟ್ ಅದ. ಸೊ ಈ ಕ್ವಶನ್ಸ್ ನಿಮಗೆ ಬಂದ್ರೂ ಕೂಡ ಬರ್ಬೋದು, ಏನು ಹೇಳಲಿಕ್ಕೆ ಬರೋದಿಲ್ಲ. ಉದ್ಯಮಿಯ ಪ್ರಾಮುಖ್ಯತೆ ಏನದ ಅದನ್ನು ಕೂಡ ನೋಡ್ಕೊಂಡು ಹೋಗಿ. ಎಸ್ ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ತಿಳಿಸಿ. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯನ್ನು ವಿವರಿಸಿರಿ. ಇಲ್ಲಿ ಗ್ರಾಮೀಣ ಅಭಿವೃದ್ಧಿ ರೂರಲ್ ಡೆವಲಪ್ಮೆಂಟ್ ಅಂತೀವಿ, ಅದರ ಅರ್ಥ ಏನು, ರೂರಲ್ ಡೆವಲಪ್ಮೆಂಟ್ ಯಾಕೆ ಮಾಡಬೇಕು, ವಿಶೇಷವಾಗಿ ಡಿಸೆಂಟ್ರಲೈಸೇಷನ್ ವಿಕೇಂದ್ರೀಕರಣದ ಪರಿಕಲ್ಪನೆ ಗಾಂಧೀಜಿ ಅವ್ರದ್ದು ಗ್ರಾಮೋದಯ ಗ್ರಾಮ ಸ್ವರಾಜ್ಯ ಅಂತಾರೆ, ಅದನ್ನ ಬಗ್ಗೆ ನೋಡ್ಕೊಂಡು ಹೋಗಿ. ಮುಂದೆ ಬಂತು ಭಾರತ ಚೀನಾದ ನಡುವಿನ ಸಂಬಂಧ ಹದಗೆಡಲಿಕ್ಕೆ ಕಾರಣ, ಮತ್ತೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಉದ್ವಿಗ್ನತೆಗೆ ಕಾರಣಗಳು ಅಂತ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ 4 ಸಂಬಂಧದಲ್ಲಿ ಒಂದು ಸಂಬಂಧ ಅಂತಲೂ ಕೂಡ ನಿಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಂದೇ ಹೋಗ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. ಎಸ್ ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ ಅಂತಕ್ಕಂಥ ಕ್ವಶನ್ ಬಹಳ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಅದ. ಮಹಿಳಾ ಸ್ಥಾನಮಾನ ಉತ್ತಮಪಡಿಸಲಿಕ್ಕೆ ಯಾವ ಸಲಹೆಗಳನ್ನು ಕೊಡಬಹುದು ಅನ್ನೋದನ್ನು ಅಪ್ಲೈಡಲ್ಲಿನೂ ಕೂಡ ನಿಮ್ಗೆ ಏನು ಮಾಡ್ತಾರೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇನ್ನು ಮುಂದೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಯಾವುವು. ಎಸ್ ವಿಶ್ವಸಂಸ್ಥೆಯ ಸ್ಥಾಪನೆ ಆಯಿತು, ಆದರೆ ಯಾರ ಸ್ಥಾಪಕರು, ಯಾರ ಸ್ಥಾಪನೆಯ ವರ್ಷ, ಓಕೆ. ಮುಂದೆ ವಿಶ್ವಸಂಸ್ಥೆಯ ಉದ್ದೇಶಗಳು ಏನೇನಿದಾವ ಅನ್ನೋದನ್ನು ಸಹಿತ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಪ್ರಶ್ನೆ ಬಂತು 1857ರ ದಂಗೆ ವಿಫಲತೆಗೆ ಕಾರಣಗಳನ್ನು ತಿಳಿಸಿ. ಎಸ್ ಈ 1857ರ ದಂಗೆ ವಿಫಲ ಆಯಿತು, ಅದಕ್ಕೆ ಬಹಳ ಕಾರಣಗಳಿದಾವ. ಮುಂದೆ 1858ರ ಬ್ರಿಟಿಷ್ ರಾಣಿ ಒಂದು ಘೋಷಣೆ ಹೊರಡಿಸ್ತಾಳ, ಆ ಘೋಷಣೆಯಲ್ಲಿ ಯಾವ ಅಂಶಗಳಿದಾವೆ ಅಂತಲೂ ಕೂಡ ಕೇಳಬಹುದು. ಮುಂದಿನ ಪ್ರಶ್ನೆ ಜನಸಂಖ್ಯೆ ಹೆಚ್ಚಳದಿಂದ ಆಗ್ತಕ್ಕಂಥ ದುಷ್ಪರಿಣಾಮ, ಜನಸಂಖ್ಯಾ ನಿಯಂತ್ರಣಕ್ಕೆ ಇರತಕ್ಕಂಥ ಕ್ರಮಗಳು. ಜನರಲ್ ಆಗಿ ಅದನ್ನು ಕೂಡ ಬರೀಬಹುದು, ಬಟ್ ಪಾಯಿಂಟ್ಸ್ ನೋಡ್ಕೊಂಡು ಹೋಗಿ. ಖಂಡಿತವಾಗಿರ್ತಕ್ಕಂಥ ವ್ಯಾಲ್ಯೂಯಬಲ್ ಪಾಯಿಂಟ್ಸ್ ಇದಾವೆ, ನಿಮಗೆ ಹೆಚ್ಚು ಅಂಕಗಳು ಏನಾಗ್ತಾವೆ ವಿದ್ಯಾರ್ಥಿಗಳೇ ತಂದು ಕೊಡ್ತವೆ. ಮುಂದಿನ ಪ್ರಶ್ನೆ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ನಿಮ್ಮ ಸಲಹೆಗಳು ಏನು. ಹಾಗಾದರೆ ಕರಪ್ಷನ್ಗಳನ್ನು ನಿಲ್ಲಿಸಬೇಕಾಗದ, ಕಂಟ್ರೋಲ್ ಮಾಡಬೇಕಾಗದ, ನೀವೇನು ಸಜೆಷನ್ ಮಾಡ್ತೀರಿ. ಸ್ವಾತಂತ್ರ್ಯ ಭಾರತ ಎದುರಿಸ್ತಕ್ಕಂಥ ಮುಖ್ಯ ಸಮಸ್ಯೆಗಳು ಯಾವುವು ಅಂತ ಕೇಳ್ತಾರೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ರಚನೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಕಾರ್ಯಗಳು. ಆಲ್ರೆಡಿ ನಾವು ನಿಮಗೆ ಹೇಳಿದ್ದೀವಿ, ಸಾಮಾನ್ಯ ಸಭೆ ಮತ್ತು ಭದ್ರತಾ ಸಮಿತಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಯುನೆಸ್ಕೋ, ಆಮೇಲೆ ILO, WHO ಇವುಗಳ ಬಗ್ಗೆ ನೋಡ್ಕೊಂಡು ಹೋಗಿ. ವಿಶೇಷ ಸಂಘ ಸಂಸ್ಥೆಗಳು, ಅಲ್ಲಿಂದನೂ ಕೂಡ ಕ್ವಶನ್ಸ್ ಬರ್ತಾ ಬಂದಿದ್ದೀವಿ, ಅದನ್ನು ಅವರು ರೇಡಿಯೋ ಪಾಠದಲ್ಲಿ ಹೀಗೆ ಹೇಳಿರೋದು. ನೆಕ್ಸ್ಟ್ ಇರ್ತಕ್ಕಂಥದ್ದು 1857ರ ದಂಗೆಗೆ ಆರ್ಥಿಕ ಕಾರಣಗಳು, 1857ರ ದಂಗೆಗೆ ರಾಜಕೀಯ ಕಾರಣಗಳನ್ನು ಕೂಡ ಬಹಳಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೊಂಡು ಹೋಗಿ. ಸೊ ವಿಡಿಯೋದ ಕಡೆಯ ಪ್ರಶ್ನೆಗಳಿತ್ತು. ಲಾಭ ಮತ್ತು ಬಡುಕಡತನಕ್ಕೆ ಕಾರಣಗಳು, ಕಳ್ಳ ಸಾಗಾಣಿಕಾ ನಿಯಂತ್ರಣಕ್ಕೆ ಕ್ರಮಗಳು, ಅಲ್ಲಿ ಎಸ್ ಲಾಭಕೋರತನ ಅಂತ ಒಂದು ಬರ್ತದೆ, ಅದನ್ನು ಕೂಡ ನೋಡ್ಕೊಂಡು ಹೋಗಿ. ಇಷ್ಟು ಈ ರೇಡಿಯೋ ಪಾಠದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಇತ್ತು. ಇನ್ನೊಂದು ಭಾಗದೊಂದಿಗೆ ನಾನು ಸಿಗ್ತೀನಿ. ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.